T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೀತಾ ಇರುವಂತದ್ದು ಮೂರನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತಾ ಭಾರತ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಇದೆ. ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೂಜೆ ಹೋಮ ಹವನ ದೇವರ ಮೊರೆ ಹೋಗಿದ್ದಾರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು. ಭಾರತ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಕದನ ಇವತ್ತಿದೆ. ಇದುವರೆಗೂ T20 ವರ್ಲ್ಡ್ ಕಪ್ ನಲ್ಲಿ ನಾವು ನ್ಯೂಜಿಲೆಂಡ್ ವಿರುದ್ಧ ಗೆದ್ದೇ ಇಲ್ಲ. 3 ಮ್ಯಾಚ್ ಆಡಿದೀವಿ, 3 ಮ್ಯಾಚ್ ಅಲ್ಲೂ ಕೂಡ ಗೆದ್ದಿಲ್ಲ. ಇವತ್ತು ಗೆಲ್ಲಬೇಕು, ಗೆದ್ರೆ ಕಪ್ ನಮ್ದೆ. ವಿಶ್ವ ಕಿರೀಟ ಗೆದ್ದು ಬೀಗೋರ್ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತಿವೆ. ಅಹಮದಾಬಾದ್ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇರುವಂಥದ್ದು. ಅಹಮದಾಬಾದ್ನ ಸ್ಟೇಡಿಯಂ ಬೇರೆ ಒಂದು ಸ್ವಲ್ಪ ಬ್ಯಾಡ್ ಲಕ್ಕೆ ನಮಗೆ, ಆದರೆ ಅದೆಲ್ಲವೂ ಇವತ್ತು ಗುಡ್ ಲಕ್ ಕಡೆ ತಿರುಕೊಳ್ಳಿ ಅಂತ. ಯಾಕಂದರೆ 2023ರ ವರ್ಲ್ಡ್ ಕಪ್ ಫೈನಲ್, ಒನ್ ಡೇ ಫೈನಲ್ ಇತ್ತಲ್ಲ, ನಾವು ಸೋತಿದ್ದು ಅಲ್ಲೇ. ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದು ಕೂಡ ಅಲ್ಲೇ. ಸೊ ಈ ಫೈನಲ್ ಮ್ಯಾಚ್ ಲಕ್ಕನ್ನು ತಂದುಕೊಡ್ಲಿ ಆ ಪಿಚ್ಚು, ಆ ಸ್ಟೇಡಿಯಮು, ಈ ಮ್ಯಾಚ್. ವಿಶ್ವಕಪ್ ಫೈನಲ್ ಮ್ಯಾಚ್ ಟೀಮ್ ಇಂಡಿಯಾ ಗೆಲುವಿಗಾಗಿ ಫ್ಯಾನ್ಸ್ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೂರ್ಯ ಪಡೆ ಗೆದ್ದು ಬಿಗ್ಲಿ, 3ನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಲಿ ಇಂಡಿಯಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ವಿಶಸ್ ಬರ್ತಾರೆ. ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತ ಭಾರತ ತಂಡ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅಂದ್ರೆ ಅದು ಭಾರತದಲ್ಲಿ. T20 ವರ್ಲ್ಡ್ ಕಪ್ ನಲ್ಲಿ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಸೆಮಿಫೈನಲ್ ಮ್ಯಾಚ್ ಅಲ್ಲಂತೂ ಬಿಗ್ ಸ್ಕೋರ್ ಟಾರ್ಗೆಟ್ ಕೊಟ್ಟಿದ್ದು. ಆದರೆ ಆ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ಬೆನ್ನತ್ತಿದ ನಂತರ ಸಹಜವಾಗಿ ಒಂದು ಭಯ ಕಾಡ್ತಾ ಇರುವಂಥದ್ದು. ಎಷ್ಟು ಟಾರ್ಗೆಟ್ ಕೊಟ್ಟರು ಯಾವ ರೀತಿಯಾಗಪ್ಪ ಇವರನ್ನ ಕಂಟ್ರೋಲ್ ಮಾಡೋದು ಅಂತ. ಬಿಕಾಸ್ ನ್ಯೂಜಿಲೆಂಡ್ ಇದೆಯಲ್ಲ, ತುಂಬ ಅಗ್ರೆಸಿವ್ ಪ್ಲೇಯರ್ಸ್ ಇದ್ದಾರೆ. ಅವರು ಸೆಮಿಫೈನಲ್ ಮ್ಯಾಚಲ್ಲಿ 145, 160 ರನ್ನನ್ನು ಜಸ್ಟ್ 13 ಓವರಲ್ಲೇ ಹೊಡೆದು ಬಿಸಾಕ್ಬಿಟ್ಟಿದ್ರು. ಇಡೀ ದೇಶದಾದ್ಯಂತ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡಲಾಗ್ತದೆ, ಇಂಡಿಯಾ ಗೆದ್ದು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ. ಇದೇ ರೀತಿಯಾಗಿ ಶಿವಮೊಗ್ಗದಲ್ಲೂ ಕೂಡ ಜನ ವಿಶ್ ಮಾಡಿದ್ದಾರೆ. ಅವ್ರು ಯಾವ ರೀತಿಯ ವಿಶ್ ಮಾಡಿದ್ದಾರೆ ನೋಡೋಣ. ಅದರಲ್ಲೂ ಅಷ್ಟೇ ಇಂಡಿಯಾ ಚೆನ್ನಾಗಿ ಆಡಿ ವಿನ್ ಆಗತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ವಿನ್ ಆಗ್ಲಿ, ಆಲ್ ದ ಬೆಸ್ಟ್. ಕಪ್ ಈ ಸಲ ನಮ್ದೇ ಆಗ್ಲಿ, ಇಂಡಿಯಾನೇ ವಿನ್ ಆಗ್ಲಿ. ತುಂಬಾ ಚೆನ್ನಾಗಿ ಆಡ್ಲಿ, 3ನೇ ಸತಿನೂ ನಮ್ಗೆ ಟ್ರೋಫಿ ಬರ್ಲಿ ಅಂತ ಕಾಯ್ತಾ ಇದೀವಿ. ಆಮೇಲೆ ನಮ್ದು ಇಂಡಿಯಾ ಟೀಮಲ್ಲಿ ತುಂಬಾ ಬಾಲಿಂಗ್ ಈ ಸತಿ ಚೆನ್ನಾಗಿದೆ. ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ, ಬ್ಯಾಟಿಂಗ್ ಅಂತ ಬಂದ್ರೆ ಶಿವಮ್ ದುಬೆ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಹೋಪ್ ಈ ಸತಿನೂ ಟ್ರೋಫಿ ನಮ್ದೇ ಆಗ್ಲಿ ಅಂತ ಕಾಯ್ತಾ ಇದೀವಿ. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ಸೆಮಿಫೈನಲ್ಸ್ ಅಲ್ಲಿ ಇಂಗ್ಲೆಂಡ್ ನ 7 ರನ್ಸ್ ಇಂದ ಡಿಫೀಟ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಫಾರ್ಮಲ್ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಇಂಡಿಯಾ ಗೆಲ್ಲುತ್ತೆ ಅಂತ. ಬೌಲಿಂಗ್ ಅಲ್ಲೂ ತುಂಬಾ ಚೆನ್ನಾಗಿದ್ದಾರೆ. ಸ್ಯಾಮ್ಸನ್ ಜಾನ್ಸನ್ ಇರ್ಬೋದು ಅಥವಾ ಶಿವಮ್ ದುಬೆ ಇರ್ಬೋದು, ಎಲ್ಲ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಗೆಲ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಫೈನಲ್ಸ್ ನಡೀತಾ ಇದೆ. 2 ಸಲ ಆಲ್ರೆಡಿ ಇಂಡಿಯಾ ಟ್ರೋಫಿ ಗೆದ್ದಿದೆ. 3ನೇ ಸಲ ಗೆಲ್ಲುತ್ತೆ ಅನ್ನೋ ತುಂಬಾ ಹೋಪ್ ಇದೆ. ಇವಾಗ ನಮ್ಮ ಇಂಡಿಯನ್ ಟೀಮ್ ಚೆನ್ನಾಗಿದೆ. ವರುಣ್ ಚಕ್ರವರ್ತಿ ಇದ್ದಾರೆ, ಬೂಮ್ರಾ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ. ಬೌಲಿಂಗ್ ಯೂನಿಟ್ ತುಂಬಾ ಚೆನ್ನಾಗಿದೆ. ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಬ್ಯಾಟರ್ಸ್ ಎಫೆಕ್ಟ್ ಹಾಕಿದ್ರೆ ಕಪ್ ಚೆನ್ನಾಗಿ ಹೋಗ್ತಿದೆ. ವರ್ಲ್ಡ್ ಕಪ್ ಚೆನ್ನಾಗಿ ಪ್ರೊಸೀಡ್ ಆಗ್ತಿದೆ. ಎಲ್ಲರಲ್ಲೂ ಹೋಪ್ ಇದೆ, ಹಿಸ್ಟ್ರಿನ ರಿಪೀಟ್ ಮಾಡ್ತೀವಿ, ಹಿಸ್ಟ್ರಿನ ಡಿಫೀಟ್ ಮಾಡ್ತೀವಿ ಅಂತ. ಸೊ ಫೈನಲ್ ನ್ಯೂಜಿಲೆಂಡ್ ಮುಂದೆ ಆಡ್ತಿದೀವಿ. ಲಾಟ್ಸ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲರಲ್ಲೂ. ಎಲ್ಲ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡ್ತಿದೆ. ಅಭಿಷೇಕ್ ಶರ್ಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಈ ಸೀರೀಸ್ ಅಷ್ಟು ಕಾಣಿಲ್ಲ. ಗೊತ್ತಿಲ್ಲ, ಫೈನಲ್ ಚೆನ್ನಾಗಿ ಸ್ಟೆಪ್ ಔಟ್ ಆಗ್ಬೋದು ಅವರು. ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅವರಿಂದ. ಎಲ್ಲ ಬಾಯ್ಸು ಚೆನ್ನಾಗಿ ಆಡಿ ಈ ಸಲ ವರ್ಲ್ಡ್ ಕಪ್ ನಾವೇ ಗೆಲ್ಲೋ ಚಾನ್ಸಸ್ ಜಾಸ್ತಿ.